ಪಾರ್ವತಿ ಮದುವೆ ಜವಾಬ್ದಾರಿ ನಮ್ಮದು ಅಂತ ಹನುಮಂತುಗೆ ಮಾತು ಕೊಟ್ಟಾಗಿದೆ. ನಿಯತ್ತಿಗೆ ನಿಷ್ಠೆಗೆ ಇನ್ನೊಂದು ಹೆಸರು ಅಂದರೆ ಹನುಮಂತು. ಅವನು ನಮ್ಮ ಮನೆಗೆ ನಮಗೆ ಮಾಡಿರೋ ಸೇವೆನ ದುಡ್ಡಿನ ಮೂಲಕ ಅಳಿಯೋಕ್ಕಾಗಲ್ಲ. ಪಾರ್ವತಿ ಮದುವೆನ ಚೆನ್ನಾಗಿ ಮಾಡಬೇಕು. ಹನುಮಂತು ಹೆಣ್ಣೆ ಹೆತ್ತವನು. ತನ್ನ ಮಗಳ ಮದುವೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅದೆಷ್ಟು ಆಸೆ ಇಟ್ಕೊಂಡಿರ್ತಾನೋ. ಅವನ ಆಸೆಗೆ ಬೆಲೆ ಕೊಡಬೇಕು, ಅವನ ಕನಸನ್ನು ಪೂರೈಸಬೇಕು ಅನಿಸುತ್ತೆ. ಹೌದು ಅಖಿಲ, ಹನುಮಂತು ಥರನೇ ಪಾರ್ವತಿ ಕೂಡ ಈ ಮನೆಗೆ ನಿಷ್ಕಲ್ಮಶ ಸೇವೆ ಸಲ್ಲಿಸಿದ್ದಾಳೆ. ಕಷ್ಟನೋ ಸುಖನೋ ನೋವು ನಲಿವು ಏನೇ ಇರಲಿ ನಿನಗೋಸ್ಕರ ಅವಳು ತನ್ನ ತನು ಮನ ಎಲ್ಲ ಅರ್ಪಿಸಿದ್ದಾಳೆ. ಖಂಡಿತ ಅವಳು ಒಳ್ಳೇದಾಗಬೇಕು. ಹೌದು ರಘು, ಒಂದು ಕೆಲಸ ಮಾಡೋಣ. ಪಾರ್ವತಿ ಎಂಗೇಜ್ಮೆಂಟನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಅವಳು ಇಷ್ಟಪಡುವಂಥ ಸೀರೆ ಒಡವೆಗಳನ್ನು ನಾವೇ ಕೊಡಿಸೋಣ. ಈ ವಿಚಾರನ ಹನುಮಂತಗೆ ತಿಳಿಸಿ. ಅವನು ಒಪ್ಕೊಳ್ಳಲ್ಲ, ತುಂಬ ಸ್ವಾಭಿಮಾನಿ ಅವನು. ಇದು ನನ್ನ ಆಸೆ ಅಂತ ಹೇಳಿದ್ರೆ ಒಪ್ಕೋತಾನೆ. ಹಾಗೆ ಅವಳ ಎಂಗೇಜ್ಮೆಂಟ್ಗೆ ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ರಘು. ಖಂಡಿತ ಅಖಿಲ. ಏನಪ್ಪ ನೀನೇ ಬಡ್ಸ್ಕೊಂಡಿದ್ಯಾ? ಕೇಳಿದ್ರೆ ನಾನು ಬಡಿಸ್ತಿರ್ಲಿಲ್ವಾ? ಇನ್ನೂ ಎಷ್ಟು ದಿವಸ ಅಂತ ನೀನು ನಮ್ಮ ಸೇವೆ ಮಾಡ್ತೀಯ ಮಗಳೇ, ಅದಕ್ಕೆ ಇವತ್ತು ನಾನೇ ನಿನಗೆ ಕೈ ತುತ್ತು ಬಡಿಸ್ತೀನಿ. ಓ ಸೂಪರ್ ಸೂಪರು. ಏನಪ್ಪ ಇವತ್ತು ವಿಶೇಷ? ನಿಮ್ಮ ಅಕ್ಕ ಇನ್ನು ಎಷ್ಟು ದಿವಸ ಇರ್ತಾಳೋ ಗಣೇಶ ನಮ್ಮ ಮನೇಲಿ? ಮದುವೆ ಆಗಿ ಅತ್ತೆ ಮನೆಗೆ ಹೋಗ್ತಾಳೆ. ಚಿಕ್ಕ ವಯಸ್ಸಲ್ಲೇ ಅಡುಗೆ ಕಲಿತ್ಲು. ಅವಳು ಶಾಲೆಗೆ ಹೋಗೋಕೆ ಮುಂಚೆನೇ ಅಡುಗೆ ಮನೆಗೆ ಹಾಕ್ಬಿಟ್ಟೆ. ಇನ್ನು ಮುಂದಾದರೂ ನನ್ನಿಂದ ಇವಳಿಗೆ ಮುಕ್ತಿ ಸಿಗುತ್ತೆ, ಗಂಡನ ಮನೇಲಿ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗೆ. ಅದಕ್ಕೆ ನಿಮ್ಮಿಬ್ಬರಿಗೂ ಇವತ್ತು ನನ್ನ ಕೈ ತುತ್ತು. ಅಪ್ಪ, ನೀನು ನನ್ನ ಶಾಲೆಗೆ ಕಳಿಸ್ದೆ ಅಡುಗೆ ಮನೆಗೆ ಹಾಕಿರ್ಬೋದು, ಆದರೆ ಅಡುಗೆ ಮನೇಲಿ ಪುಸ್ತಕದ ಪಾಠಕ್ಕಿಂತ ಪ್ರಪಂಚದ ಪಾಠ ಕಲ್ತಿದ್ದೆ ಜಾಸ್ತಿ. ಈ ಕೈ ಸ್ಲೇಟು ಬಳಪ ಹಿಡಿದೆ ಸೌಟ್ ಹಿಡ್ದಿರ್ಬೋದು, ದೊಡ್ಡ ದೊಡ್ಡ ಲೆಕ್ಕಾಚಾರ ಹಾಕಕ್ಕೆ ಬರದೇ ಇರ್ಬೋದು, ಆದರೆ ಸಂಬಂಧಗಳಲ್ಲಿ ಲೆಕ್ಕಾಚಾರ ಹಾಕದೆ ಒಳ್ಳೆ ಬದುಕನ್ನು ಹೇಗೆ ಬದುಕೋದು ಅಂತ ಹೇಳ್ಕೊಟ್ಟಿದ್ಯಾ. ಇದಕ್ಕಿಂತ ಇನ್ನೇನು ಬೇಕಪ್ಪ? ಪಾರು, ನೀನು ಹುಟ್ಟಿದಾಗ ನಾನು ನಿಮ್ಮಮ್ಮ ಜಗಳ ಕಾಯ್ತಿದ್ವಿ ಕಣೆ. ಅವಳ ಥರ ಇದೆಯಾ ಅಂತ ಅವಳು, ನನ್ನ ಥರ ಇದೆಯಾ ಅಂತ ನಾನು. ಇವತ್ತು ನೀನು ನೋಡ್ತಾ ಇದ್ದರೆ ಹೆಮ್ಮೆಯಿಂದ ಹೇಳ್ಬೋದು ನೀನು ಅವಳ ಥರನೇ ಇದೆಯಾ ಅಂತ. ರೂಪ ಗುಣ ಎಲ್ಲ ಅವಳದೇ ಹೋಲ್ತಿ. ಅಪ್ಪ, ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಯಾಕೆ ಹೋಗಬೇಕು? ಈ ಪ್ರಶ್ನೆಗೆ ಏನು ಅಂತ ಉತ್ತರ ಕೊಡೋದಮ್ಮ. ಹೆಣ್ಣು ಎಲ್ಲಿ ಬೇಕಾದರೂ ಹೋಗ್ತಾಳೆ, ಹೇಗೆ ಬೇಕಾದರೂ ಹೊಂದಿಕೆ ಆಗ್ತಾಳೆ. ಆದರೆ ಗಂಡು ಹಾಗಲ್ಲ. ನಿಜವಾಗ್ಲೂ ಅಬಲರಾಗೋದು ಗಂಡೆ. ಏನೇ ಆದರೂ ನಿನ್ನನ್ನು, ಗಣಿನ, ಈ ಅರಸನಕೋಟೆ ಕುಟುಂಬನ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ ಅಪ್ಪ. ಅಪ್ಪ, ಅಕ್ಕ ನನಗೆ ಚೇಷ್ಟೆ ಮಾಡೋ ಫ್ರೆಂಡು, ಗಲಾಟೆ ಮಾಡೋದಕ್ಕೆ ಒಯ್ದಿ, ಅಕ್ಕರೆ ತೋರಿಸೋ ಅಮ್ಮ, ಪಾಠ ಹೇಳ್ಕೊಡೋಕ್ಕೆ ಟೀಚರು. ಈಗ ಅಕ್ಕ ಗಂಡನ ಮನೆಗೆ ಹೋದರೆ ನನಗೆ ಯಾರಪ್ಪ? ನನಗೂ ನಿನ್ನಷ್ಟೇ ನೋವಿದೆ ಕಣೋ ಗಣಿ. ಆದರೆ ಇದನ್ನೆಲ್ಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಅಪ್ಪ, ನಿಮಗೆಲ್ಲ ನೋವು ಕೊಟ್ಟು ಗಂಡನ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಪ್ಪ. ನಂಗೆ ಈ ಮದುವೆ ಬೇಡ ಅಪ್ಪ. ಅಯ್ಯೋ, ಹಾಗೆಲ್ಲ ಅನ್ಬಾರ್ದಮ್ಮ. ಹೆಣ್ಣು ಅಂದರೆ ಹುಟ್ಟಿದ ಮನೆಗೆ ಉಸಿರಾಗಿ ಮೆಟ್ಟಿದ ಮನೆಗೆ ಬೆಳಕಾಗಿ ಇರಬೇಕು. ಹೆಣ್ಣು ಅಂದರೆ ಸೃಷ್ಟಿ. ಸೃಷ್ಟಿ ಯಾವತ್ತಾದರೂ ವಿರುದ್ಧ ದಿಕ್ಕಿಗೆ ಸಾಗೋದು ನೋಡಿದೀಯ? ಅಪ್ಪ, ನಾನು ಮದುವೆ ಆದಮೇಲೆ ಹೀಗೆ ಪ್ರೀತಿಯಿಂದ ಯಾರಪ್ಪ ತಿನ್ನಿಸ್ತಾರೆ? ಮಗಳೇ, ನೀನು ಹೋಗೋ ಮನೆಯಲ್ಲಿ ಗಂಡನ ಮನಸ್ಸು ತಂದೆಯಾಗಿ ಯೋಚನೆ ಮಾಡುತ್ತೆ. ಅವರ ಪ್ರೀತಿ ಎಲ್ಲವನ್ನೂ ಮೀರಿಸುತ್ತೆ, ಎಲ್ಲ ನೋವನ್ನು ಮರೆಸುತ್ತೆ. ಅಲ್ಲೂ ನಿನಗೆ ಇದೇ ಪ್ರೀತಿ ಸಿಗುತ್ತೆ. ಯೋಚನೆ ಮಾಡಬೇಡ, ಊಟ ಮಾಡು. ಹಲೋ ಮಾ. ಹಾಯ್ ಪಾ. ಹಾಯ್.
ಹಲೋ. ಏನಾದಿ ನಿನ್ನ ಮುಖ ಆ ಸೂರ್ಯನ ಥರ ಪ್ರಖರವಾಗಿ ಬೆಳಗ್ತಾ ಇದೆ. ಏನಾದರೂ ಹೊಸ ಪ್ರಾಜೆಕ್ಟ್ ಸಿಗ್ತಾ? ಹಾಗೇನಿಲ್ಲ ಅಮ್ಮ. ಆದಿತ್ಯ, ನಿನ್ನ ಮುಖದಲ್ಲಿ ಸಣ್ಣ ಸುಖ ಕಾಣಿಸಿದ್ರು ನಮ್ಗೆ ಗೊತ್ತಾಗುತ್ತೆ ಮಗನೇ. ಇವತ್ತು ನಿನ್ನ ಮುಖದಲ್ಲಿ ಒಂದು ಹೊಸ ಹೊಳಪು ಕಾಣ್ತಾ ಇದೆ. ನಿಜವಾಗ್ಲೂನಾ? ನನ್ನಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಹೌದು ಆದಿ, ನಿನ್ನ ಕಣ್ಣಲ್ಲಿ ಹೊಸ ಉತ್ಸಾಹ ಕಾಣ್ತಾ ಇದೆ. ಸರ್ಪ್ರೈಸಿಂಗ್ ಮಾ. ಆಫೀಸಲ್ಲಿ ನನ್ನ ಪಿಎ ಪ್ರಿಯಾನು ಇದನ್ನೇ ಹೇಳ್ತಾ ಇದ್ರು. ನನ್ನಲ್ಲಿ ಆಗಿರೋ ಬದಲಾವಣೆ ನನಗೆ ಗೊತ್ತಾಗ್ತಾ ಇಲ್ಲ. ಆದಿ, ನಿನ್ನ ಮಾತು ತೇಲ್ತಾ ಇದೆ, ಮನಸ್ಸು ತೇಲ್ತಾ ಇದೆ. ನೀನು ತೇಲ್ತಾ ಇದೀಯಾ? ರಘು, ನಮ್ಮ ಡ್ಯೂಟಿ ನಾವು ಮಾಡಕ್ಕೆ ಶುರು ಮಾಡಬೇಕು. ಏನು ಡ್ಯೂಟಿ ಮಾ? ನಿನ್ನ ಕೈ ಹಿಡಿಯೋ ದೇವತೆಗಾಗಿ ಹುಡುಕಾಟ ಶುರು ಮಾಡಬೇಕು. ಎಸ್ ಅಖಿಲ, ಹೂ ದುಂಬಿ ಒಂದಾಗೋ ಸಮಯ ಬಂದಾಗ ಯಾರ ತಾನೇ ತಡೆಯೋಕ್ಕಾಗುತ್ತೆ? ಈ ಪ್ರಕೃತಿ ಸೃಷ್ಟಿನೇ ಹಾಗೆ. ನಮ್ಮ ಆದಿತ್ಯನಿಗಂತೂ ಒಂದು ಸುಂದರವಾದ ಹೂನ ಹುಡುಕಿ ತಂದುಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಅಮ್ಮ, ಇನ್ನೊಂದು ವಿಷಯ ಮರ್ತಿದ್ದೆ. ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಆದಮೇಲೆ ಇದು ನಾವು ಅವಳಿಗೆ ಕೊಡ್ತಾ ಇರೋ ಫಸ್ಟ್ ಪೇಮೆಂಟ್ ಚೆಕ್. ಇದನ್ನು ಅವಳು ಪೂಜಿಸೋ ನಿಮ್ಮ ಕೈಯಿಂದ ಕೊಡ್ಸೋಣ ಅಂತ ತಗೊಂಬಂದೆ. ತಗೊಳ್ಳಿಮ್ಮ. ಚೆನ್ನಪ್ಪ, ಅಮರ, ಹನುಮಂತು ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಾ. ಸರಿ ಅಮರ. ಅದಿ, ಈ ಚೆಕ್ನಲ್ಲಿರೋ ಅಮೌಂಟಿನ ಡಬಲ್ ಅಮೌಂಟ್ಗೆ ಇನ್ನೊಂದು ಚೆಕ್ ಬರೆದು ಸೈನ್ ಮಾಡಿ ಕೊಟ್ಬಿಡು. ಸರಿಮಾ. ಹನುಮಂತು, ಹನುಮಂತು, ಬಾ ಚೆನ್ನಪ್ಪ. ಅಖಿಲ ಮಾಡಿ ಕರೀತಿದ್ದಾರೆ, ಎಲ್ಲರೂ ಬರ್ಬೇಕಂತೆ. ಹೌದಾ? ಅಯ್ಯೋ, ಊಟ ತಟ್ಟೆ ಕೈ ತೊಳ್ದಿದ್ಯಾ ಹನುಮಂತು? ಊಟ ಮಾಡ್ಕೊಂಡು ಬಾ. ಅಮ್ಮವ್ರು ಕರಿತಿದ್ದಾರೆ ಅಂದರೆ ಊಟ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ನಡಿ ನಡಿ. ಅಮ್ಮೋರೆ, ಏನೋ ಗಣಿ, ಊಟ ಮಾಡಿ ಬಾಯಿ ತೊಳ್ಕೊಳ್ದೆ ಹಾಗೆ ಬಂದಿರೋ ಹಾಗಿದೆ. ಯಜಮಾನ್ರೆ, ನೀವು ಕರೆದ್ರಿ ಅಂದ ತಕ್ಷಣನೇ ಊಟನೂ ಮಾಡದೆ ಹಾಗೆ ಎದ್ದು ಬಂದರು. ಹನುಮಂತು, ಅನ್ನ ದೇವರು, ಅದನ್ನು ಹಾಗೆ ಅರ್ಧದಲ್ಲೇ ಬಿಟ್ಟು ಬರ್ತಾರಾ? ಅನ್ನ ಕೊಡೋ ದೇವ್ರು ಕರೆದಾಗ ಊಟ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ?